ಜಾರಕಿಹೊಳಿ ಅವರು ವಿಜಯೇಂದ್ರ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ಟೀಕೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಅವರು ಕೂಡ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆನೆ ಸರಿಯಾಗಿ ಪ್ರತಿ ಮಾತು ಕೊಡೋ ಹಂತಕ್ಕೆ ಹೋಗಿ ನಿಂತಾರೆ ವಿಜಯೇಂದ್ರ ಅವರು. ರಮೇಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಇದಕ್ಕೆ ಕೌಂಟರು. ಯತ್ನಾಳ್ ಅವರು ನನ್ನದು ಒಂದಿರಲಿ ಅನ್ನೋ ರೀತಿಯಲ್ಲಿ ಮಾತು ಬಿಟ್ರೆ, ಕಮಲಪಾಳ್ಯದಲ್ಲಿ ಈ ಒಳ ಜಗಳ ಅನ್ನೋದು ಬಿಟ್ರೆ ಬಾಕಿ ಬೇರೆ ಏನೂ ನಡೀತಿಲ್ವಾ ಅನ್ನೋಷ್ಟರ ಮಟ್ಟಿಗೆ ಮಾತಿನ ಸಮರ ನಡೀತಾ ಇದೆ. 4 ಹೇಳಿಕೆಗಳು, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ, ಅದಕ್ಕೆ ವಿಜಯೇಂದ್ರ ಅವರ ಪ್ರತಿಕ್ರಿಯೆ, ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರ ಸವಾಲು, ಅದಕ್ಕೆ ಇವತ್ತು ಯತ್ನಾಳ್ ಅವರು ಮಾತನಾಡಿರೋದು, ಅಷ್ಟನ್ನು ಗಮನಿಸಿ. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ, ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದರೆ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ, ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ, ವಿಜೇಂದ್ರ ಬೆನ್ನತ್ತ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂಥ ಅಪ್ರತಿಮ ಹೋರಾಟಗಾರ. ರಾಜ್ಯದಲ್ಲಿ ಹೊತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನಂತಕುಮಾರ್ ಆದಿಯಾಗಿ ಅನೇಕ ಹಿರಿಯರ ಜೊತೆಲಿ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಬಿಗಿ ಹಿಡಿದು ಮಾತನಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ, ಅವ್ರು ಏನೇ ಸಮಸ್ಯೆ ಇದ್ರೂ ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ. ಅದ್ರ ಬದಲು ಪತ್ರಿಕೆಗಳ ಮುಂದೆ ಕೂತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಮಾಧ್ಯಮದಲ್ಲಿ ನೋಡಿರಲಿಲ್ಲ, ನಾನು ಬಂದಂತ ನೋಡಿದೆ, ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಪಕ್ಷ ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ. ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ, ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದು ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದ್ರು ನಾವು, ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ, ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಮಾಡಿದ್ದೀನಿ. ನೀನು ಅನ್ಯಾಯ ಹೇಳ್ತದ ನೋಡೋಣ, ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದ್ದೀನಿ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಣ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನೀ ಹೇಳಿ ನಿನ್ನ ಎಚ್ಚರಿಕೆ, ನಿನ್ನೆ ಬೇಕಾದ್ರೆ ಮೂಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ. ರಸ್ತೆಯಲ್ಲಿ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ, ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಗ್ತದೆ. ಉತ್ತರ ಕರ್ನಾಟಕದ ಮಂದಿ ನಾವು ಹಂಗೆ ರೀ, ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ, ನಾವು ಹಿಂಗೆ ರೈಟ್. ಸಮೀವುಲ್ಲಾ ಸರ್, ನೋಡಿ, ಇವಾಗ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರಿಗೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು ಅವ್ರಿಗೆ ಸಹಮತ ಇಲ್ಲ, ಹೀಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಬಟ್ ಆಸ್ ಅ ಪಾರ್ಟಿ ಪ್ರೆಸಿಡೆಂಟ್ ವಿಜಯೇಂದ್ರ ಅವರು ಕೂಡ ಈ ಮಟ್ಟಕ್ಕೆ ಇಳಿದು ಪ್ರತಿಕ್ರಿಯೆ ನೀಡೋದು ಅವಶ್ಯಕತೆ ಇತ್ತು. ಅದರಲ್ಲೂ ನನ್ನ ಜರ್ನಲಿಸ್ಟ್ ಫ್ರೆಂಡ್ ಒಬ್ಬರ ಜೊತೆ ಮಾತನಾಡುವಾಗ ಹಿ ವಾಸ್ ರೈಟ್ಲಿ ಕೋಟಿಂಗ್ ವಿಜಯೇಂದ್ರ ಅವರು ಈಸ್ ಲಿವಿಂಗ್ ಇನ್ ಪಾಸ್ಟ್ ಅಂತ. ಅಂದರೆ ಯಡಿಯೂರಪ್ಪನವರು ಸೈಕಲ್ ಏರ್ಬಿಟ್ಟು ಪಕ್ಷ ಕಟ್ಟಿದ್ರು, ನೀವೇನು ಮಾಡಿದ್ರಿ ರಾಜ್ಯಾಧ್ಯಕ್ಷರಾದ್ಮೇಲೆ? ಅದನ್ನು ಮಾತನಾಡಬೇಕಲ್ವಾ? ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿದ್ದೀನಿ, ನೀವು ಮಾತನಾಡೋಂಗಿದ್ರೆ ದೆಹಲಿಯಲ್ಲಿ ಮಾತಾಡಿ, ಹಾಗಾದರೆ ನಿಮ್ಮ ಕೆಪಾಸಿಟಿ ಏನು? ಈ ರೀತಿ ಪ್ರಶ್ನೆಗಳು ಬಂದ್ಬಿಡಲ್ವಾ ವಿಜಯೇಂದ್ರ ಅವರ ಮಾತಿನ ವೈಖರಿಯನ್ನು ಗಮನಿಸಿದಾಗ? ಖಂಡಿತ. ಇದು ಯಾಕೆ ಆ ತರ ಆಗಿದೆ ಅಂತಂದ್ರೆ, ಎರಡೂ ಬಣಗಳು ಶೋಡೌನಿಗೆ ರೆಡಿ ಆಗಿದ್ದಾರೆ. ದಾವಣಗೆರೆನಲ್ಲಿ ನಾನು ಸಮಾವೇಶ ಮಾಡ್ತೀನಿ, ದಾವಣಗೆರೆನಲ್ಲಿ ನೀನು ಸಮಾವೇಶ ಮಾಡ್ತೀಯ, ನಮ್ ಸ್ಟ್ರೆಂತ್ ಇಷ್ಟು, ನಮ್ಮ ಶಕ್ತಿ ಪ್ರದರ್ಶನ ಇಷ್ಟು ಅನ್ನುವ ಮಟ್ಟಿಗೆ ಪರಸ್ಪರ ಬೀದಿ ಕಾಳಗಕ್ಕೆ ಭಾರತೀಯ ಜನತಾ ಪಕ್ಷದ ಆಂತರಿಕ ವಿದ್ಯಮಾನ ಆ ಕಡೆ ತಿರುಗ್ತಾ ಇದೆ. ಇವತ್ತು ಕೂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಹಾಗೇನೆ ರೇಣುಕಾಚಾರ್ಯ ಅವರು ಉಚ್ಚಾಟನೆ ಮಾಡಿ ಅವರಿಗೆ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಉಚ್ಚಾಟನೆ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿ ಜಾರಕಿಹೊಳಿನ ಹಾಗೇನೆ ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಹೊರಗೆ ಹಾಕಿ ಅಂತ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತು ಡೆಲ್ಲಿಗೆ
ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಮಾಡಿ ಇಡೀ ನಿಯೋಗ ದೆಹಲಿಗೆ ಹೋಗುತ್ತೆ ಅಂತ ಹೇಳಿ. ಅಂದ್ರೆ ಆ ಗುಂಪು ಯಾರ ಬೆಂಬಲ ಪಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗೇನೆ ಯತ್ನಾಳು ಮತ್ತು ಜಾರಕಿಹೊಳಿ ಈ ಗುಂಪು ಯಾರ ಬೆಂಬಲ ಪಡೆದಿದೆ ಅಂತ ಅದು ಕೂಡ ಗುಂಪು. ಅಂದ್ರೆ ಮೇಲ್ನೋಟಕ್ಕೆ ಇವರು ಕಾಲಾಳುಗಳು ಅಥವಾ ಬಡೆದಾಡುವಂತಹ ನಾಯಕರಾಗಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ಕೊಂಡ್ರು ಕೂಡ ಇದು ಡೀಪ್ ರೂಟೆಡ್ ಪ್ರಾಬ್ಲಮ್ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಡೀಪ್ ರೂಟೆಡ್ ಪ್ರಾಬ್ಲಮ್ ಇದೆ. ಇವ್ರ ಹಿಂದೆ ಇರೋರು ಯಾರು, ಯಾಕಾಗಿ ಇದನ್ನ ಮಾಡ್ತಿದ್ದಾರೆ, ಇದು ಅತ್ಯಂತ ಮುಖ್ಯ. ಹಿಂದ್ಗಡೆ ಇರೋರ ಮನಸ್ಥಿತಿ ಅಥವಾ ಅವರ ಡಿಫರೆನ್ಸಸ್ ಅಥವಾ ಅವರ ಟಾರ್ಗೆಟ್ ಅಥವಾ ಅವರ ದೂರದೃಷ್ಟಿ ಅದು ಸರಿ ಹೋಗದ ಹೊರತು ಈ ಬಣ ಬಡಿದಾಟಕ್ಕೆ ಅದು ಅಂತಿಮ ಅಲ್ಲ. ಮುಖ್ಯವಾಗಿ ಇಲ್ಲಿ ಉಳಿದಿರೋದೇನು, ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ, ಯಾರನ್ನ 1 ವರ್ಷದ ಟೆಂಪರರಿ ಪಾರ್ಟಿ ಪ್ರೆಸಿಡೆಂಟ್ ನೀನು ಇಳಿಬೇಕು ಅನ್ನೋದು. ಹೀಗಾಗಿ ಉಳಿದಿರೋದೇನು, ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡ್ತೀನಿ ಅಂತ ಚೌಹಾಣ್ ಅವರು ಇಲ್ಲಿ ಅಬ್ಸರ್ವರ್ ಆಗಿ ಬಂದು ಅವರು ಅದನ್ನ ಹೇಳಾಯ್ತು. ಹೀಗಾಗಿ ಚುನಾವಣೆಯಲ್ಲಿ ಯಾರು ಹೆಚ್ಚು ಮತವನ್ನ ಪಡೆದು ಗೆಲ್ತಾರೋ ಅಲ್ಲಿ ನಿಲ್ಲೋದಕ್ಕೆ ಎಲ್ರಿಗೂ ಆಸ್ಪದ ಇದೆ. ಅವ್ರಿಗೂ ಯತ್ನಾಳ್ ಅವ್ರು ಕೂಡ ಹೇಳಿದ್ದಾರೆ ಆಶ್ಚರ್ಯಕರ ರೀತಿಯಲ್ಲಿ ನಾವೊಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ. ಮತ್ತೆ ಸುನಿಲ್ ಕುಮಾರ್ ಅವರು ಕೂಡ ಇವತ್ತು ಬಿಜೆಪಿ ಜನರಲ್ ಸೆಕ್ರೆಟರಿಗೆ ರಾಜೀನಾಮೆಯನ್ನು ಕೊಡೋದ್ರ ಬಗ್ಗೆ ಏನೋ ಇಂಗಿತ ವ್ಯಕ್ತಪಡಿಸಿರೋದು, ಆ ತರದ್ದೇನೋ ಒಂದು ಡೆವಲಪ್ಮೆಂಟ್ ಆಗಿರೋದ್ರಿಂದ ಅದು ಕೂಡ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿದೆ. ಹೀಗಾಗಿ ಆ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿ ಅಧಿಕೃತವಾಗಿ ಯಾರಾದ್ರೂ ಹೆಚ್ಚು ಮತವನ್ನ ಪಡೆದು ಆಯ್ಕೆ ಆದ್ರೆ ಅದನ್ನ ಕ್ವಶನ್ ಮಾಡೋರಿಗೆ ಅದೇ ಸಂದೇಶ ಹೋಗುತ್ತೆ, ಅವರೊಬ್ಬ ಚುನಾಯಿತ ಅಧ್ಯಕ್ಷ, ಅವರು ಮತಗಳನ್ನ ತೆಗೆದು ಮತಗಳನ್ನ ಪಡ್ಕೊಂಡು ಅವ್ರು ಗೆದ್ದಿದ್ದಾರೆ, ಹೀಗಾಗಿ ನೀನು ಪ್ರಶ್ನೆ ಮಾಡುವಂತಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ನನಗೆ ಗೊತ್ತಿರೋ ಹಾಗೆ ರಾಜಿ ಕಬೂಲಿ ಸಂಧಾನವನ್ನ, ಆ ಸಂಧಾನದ ಘಟ್ಟ ಇದೀಗ ಮೀರ್ತೇನೋ ಬಿಜೆಪಿನಲ್ಲಿ. ರಾಜಿನೂ ಇಲ್ಲ, ಸಂಧಾನನೂ ಇಲ್ಲ, ಕಬೂಲಿನೂ ಇಲ್ಲ. ಈಗೇನಿದು ಚುನಾವಣೆ ಮಾಡಿ ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ ಅನ್ನೋದು, ಅಥವಾ ಮತ್ತೆ ಇವ್ರೇನ್ ಮಾಡ್ಕೋತಾರೆ ಮಾಡ್ಕೋ ಅಂತ ಅನ್ನೋದು, ಯಾರು ಗೆಲ್ತಾರೋ ಪಾರ್ಟಿ ಪ್ರೆಸಿಡೆಂಟ್ ಆಗ್ತಾರೆ. ಸರ್, ಅಲ್ಲೇ ನನಗಿರೋ ಅನುಮಾನ ಅಂತಂದ್ರೆ ಚುನಾವಣೆ ನಡೆದ್ರೂ ಕೂಡ ಬಹುಮತದ ಆಯ್ಕೆ ಅಂತ ಹೇಳಿ ಒಬ್ಬರ ಪರವಾಗಿ ಬಿಜೆಪಿ ಪಕ್ಷದಲ್ಲಿ ಸದ್ಯಕ್ಕಿರೋ ಗೊಂದಲವನ್ನ ಗಮನಿಸ್ತಿದ್ರೆ ಯಾರೋ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಷ್ಟು ಪರಿಸ್ಥಿತಿ ಆದ್ರೂ ಉಳಿದಿದ್ಯಾ ಅಂತ ಹೇಳಿ ಇನ್ನೊಂದು ಪ್ರಶ್ನೆಗೆ ಉತ್ತರ ಬೇಕು ತಮ್ಮಿಂದ. ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಹೋಳಿ ಅವರು ವಿಜಯೇಂದ್ರ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ಟೀಕೆ, ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ವಿಜಯೇಂದ್ರ ಅವರು ಕೂಡ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆನೆ ಸರಿಯಾಗಿ ಪ್ರತಿ ಮಾತು ಕೊಡೋ ಹಂತಕ್ಕೆ ಹೋಗಿ ನಿಂತಾರೆ ವಿಜಯೇಂದ್ರ ಅವರು. ರಮೇಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಇದಕ್ಕೆ ಕೌಂಟರು. ಯತ್ನಾಳ್ ಅವರು ನನ್ನದು ಒಂದಿರಲಿ ಅನ್ನೋ ರೀತಿಯಲ್ಲಿ ಮಾತು ಬಿಟ್ರೆ, ಕಮಲಪಾಳ್ಯದಲ್ಲಿ ಈ ಒಳ ಜಗಳ ಅನ್ನೋದು ಬಿಟ್ರೆ ಬಾಕಿ ಬೇರೆ ಏನೂ ನಡೀತಿಲ್ವಾ ಅನ್ನೋಷ್ಟರ ಮಟ್ಟಿಗೆ ಮಾತಿನ ಸಮರ ನಡೀತಾ ಇದೆ. 4 ಹೇಳಿಕೆಗಳು, ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ, ಅದಕ್ಕೆ ವಿಜಯೇಂದ್ರ ಅವರ ಪ್ರತಿಕ್ರಿಯೆ, ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರ ಸವಾಲು, ಅದಕ್ಕೆ ಇವತ್ತು ಯತ್ನಾಳ್ ಅವರು ಮಾತನಾಡಿರೋದು, ಅಷ್ಟನ್ನು ಗಮನಿಸಿ. ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವರೇ, ನೀವು ಕೊನೆಯ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ಇನ್ನು ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ ದಯವಿಟ್ಟು. ನಿಮ್ಮ ಸಹಿತ ವಿಜೇಂದ್ರ ಬಂದರೆ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡಬೇಡ್ರಿ. ಒಬ್ಬ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ